ನಮಸ್ಕಾರ ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಮತ್ತು ಅಂಗವಿಕಲರ ಕಲ್ಯಾಣ ಇಲಾಖೆ ಯೋಜನೆಗಳು ಬಂದಿದ್ದಾವೆ. ಯಾವೆಲ್ಲ ಯೋಜನೆಗಳು ಬಂದಿದ್ದಾವೆ ಅಂತ ಹೇಳಿ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ನೀವು ಅದೇ ರೀತಿಯಾಗಿ ಕೇಳ್ತಾ ಹೋಗಿ ಮತ್ತು ಒಂದು ಪೆನ್ನು ಪೇಪರನ್ನು ತೊಗೊಂಡು ಇಟ್ಕೊಂಡಿರಿ. ನಾನು ಯಾವ್ಯಾವ ರೀತಿ ಹೇಳ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು ಬರ್ಕೊಳ್ತಾ ಹೋಗಿ. ಹಾಗೂ ನಿಮ್ಗೆ ಏನಾದರೂ ಡೌಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಡೆಫಿನೆಟ್ಲಿ ಅದಕ್ಕೆ ರಿಪ್ಲೈ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸರಿ, ಹಾಗಾದರೆ ಆ ಒಂದು ಯೋಜನೆಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅರ್ಜಿ ಸಲ್ಲಿಸಲು ದಿನಾಂಕ 21/8/2024 10 ಗಂಟೆಯಿಂದ 21/9/2024 ಸಂಜೆ 5:30 ಅರ್ಜಿಯನ್ನು ಹಾಕಲು ಅವಕಾಶ ಇದೆ ಅಂತಂದ್ರೆ ಸುಮಾರು 1 ತಿಂಗಳ ಕಾಲಾವಕಾಶ ಇದೆ ನಿಮಗೊಂದು. ಸರಿ, ಹಾಗಾದ್ರೆ ಯಾವ್ಯಾವ ಯೋಜನೆಗಳು ಇದಾವೆ ಅಂತ ಹೇಳಿ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ನೋಡ್ರಿ. ಸರಿ, ಸುಮಾರು 5 ಯೋಜನೆಗಳಿದಾವೆ. ಅವು 5 ಯೋಜನೆಗಳು ಯಾವ್ಯಾವ ಅಂತಂದ್ರೆ, ಫಸ್ಟ್ ಒನ್ ಯೋಜನೆ ಬಂದ್ಬಿಟ್ಟು ಉದ್ಯೋಗಿನಿ ಯೋಜನೆ, ಸೆಕೆಂಡ್ ಒನ್ ಬಂದ್ಬಿಟ್ಟು ಚೇತನ ಯೋಜನೆ, ಥರ್ಡ್ ಒನ್ನು ಧನಶ್ರೀ ಯೋಜನೆ, ಫೋರ್ತ್ ಒನ್ನು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ, 5 ಒನ್ನು ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ. ಈ ಒಂದು ಯೋಜನೆ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ವಿಡಿಯೋನ ಹೇಳ್ತಾ ಬರ್ತೀನಿ, ನೀವು ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಕು. ಫಸ್ಟ್ ಒನ್ ಬಂದ್ಬಿಟ್ಟು ಉದ್ಯೋಗಿನಿ ಯೋಜನೆ. ಫಸ್ಟ್ ಒನ್ ಯಾವುದು? ಉದ್ಯೋಗಿನಿ ಯೋಜನೆ. ಈ ಒಂದು ಉದ್ಯೋಗಿನಿ ಯೋಜನೆಯ ಮಾಹಿತಿ ಈ ರೀತಿ ಇದೆ ನೋಡಿ. ಮಹಿಳೆಯರು ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಯಂ ಉದ್ಯೋಗಿಗಳಾಗಲು ಬ್ಯಾಂಕುಗಳ ಮೂಲಕ ಸಹಾಯ ಮತ್ತು ನಿಗಮದ ಮೂಲಕ ಸಹಾಯಧನ ನೀಡಲಾಗುತ್ತಿದೆ. ವಯೋಮಿತಿ 18 ವರ್ಷದಿಂದ 55 ವರ್ಷಗಳು ಆಗಿರಬೇಕು. ಅಂತಂದ್ರೆ ಮಹಿಳೆಯರು ತಮ್ಮ ಒಂದು ಜೀವನ ನಡೆಸೋಕೆ ಅಂದ್ರೆ ವಾರ್ಷಿಕ ಆದಾಯನ ಗಳಿಸೋಕೆ ಅವರಿಗೆ ಏನಾದ್ರೂ ಒಂದು ವ್ಯಾಪಾರ ಆಗಿರಬಹುದು, ಒಂದು ಏನಾದ್ರೂ ಒಂದು ಉದ್ಯೋಗ ಮಾಡೋದಾಗಿರ್ಬೋದು, ಆ ರೀತಿ ಏನಾದ್ರು ಮಹಿಳೆಯರು ಇದ್ರೆ ಅವರು ಈ ಒಂದು ಯೋಜನೆಯನ್ನ ಬಳಸ್ಕೊಂಡು ಅರ್ಜಿಯನ್ನ ಹಾಕಿ ಆ ಒಂದು ವ್ಯಾಪಾರನ ಮಾಡಬಹುದು. ಯಾವುದು? ಉದ್ಯೋಗಿನಿ ಯೋಜನೆಯನ್ನ. ಈ ಉದ್ಯೋಗಿನಿ ಯೋಜನೆ ಯಾವ ರೀತಿ ಕೊಡ್ತಾ ಇದೆ ಅಂತಂದ್ರೆ ನೋಡಿ, ಬ್ಯಾಂಕಿಂದ ಅವ್ರು ಏನ್ ಮಾಡ್ತಾರೆ, ನಿಮಗೆ ಗೌರ್ಮೆಂಟ್ ನೀವು ಅರ್ಜಿ ಹಾಕಿದ್ರೆ ಬ್ಯಾಂಕಿಂದ ಅವರು ನಿಮಗೆ ಲೋನ್ ಅನ್ನ ಕೊಡ್ತಾರೆ. ಲೋನ್ ಅನ್ನ ಕೊಟ್ಟು ಅದರಲ್ಲಿ ಈ ಒಂದು ಇಲಾಖೆಯವರು ನಿಮಗೆ ಸಹಾಯಧನವಾಗಿ ಒಂದಿಷ್ಟು ಪರ್ಸೆಂಟೇಜ್ ಅಂತ ಹೇಳಿ ದುಡ್ಡನ್ನ ಕೊಡ್ತಾರೆ. ನೋಡಿ, ಈ ಒಂದು ಅರ್ಜಿಯನ್ನು ಹಾಕಬೇಕು, ಉದ್ಯೋಗಿನಿ ಯೋಜನೆಗೆ ಅರ್ಜಿ ಹಾಕಬೇಕು ಅಂದ್ರೆ 18 ವರ್ಷದಿಂದ ಒಂದು ಮಹಿಳೆಗೆ 18 ವರ್ಷದಿಂದ 55 ವರ್ಷ ಆಗಿರಬೇಕು. ಇದು ಮಹಿಳೆಯರಿಗೆ, ಪುರುಷರಿಗಲ್ಲ. ಇದೊಂದು ತಲೆ ಇಟ್ಕೊಂಡ್ರೆ 18 ವರ್ಷದಿಂದ 55 ವರ್ಷ ಮಹಿಳೆಯರಿದ್ರೆ ಅವರು ಒಂದು ಯೋಜನೆನ ಪಡ್ಕೊಳ್ಬಹುದು. ಅದು ಉದ್ಯೋಗ ಮಾಡೋರಾಗಿದ್ರೆ, ಅಂದ್ರೆ ಬ್ಯಾಂಕಲ್ಲಿ ನೀವು ತೋರಿಸಬೇಕು ಏನು ಉದ್ಯೋಗ ಮಾಡ್ತಾ ಇದ್ದೀರಾ ಏನಿಲ್ಲ ಅಂತ ಹೇಳಿ ಪ್ರೂಫ್ ಕೊಟ್ಟು ನೀವು ಯೋಜನೆಯನ್ನ ಬಳಸ್ಕೊಳ್ಬಹುದು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದರಲ್ಲಿ ಈ ಒಂದು ಉದ್ಯೋಗಿ ಯೋಜನೆಯಲ್ಲಿ ಒಂದಿಷ್ಟು ರೂಲ್ಸ್ ಇದಾವೆ. ಏನಂತಂದ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಅಂತಂದ್ರೆ ಪರಿಶಿಷ್ಟ SC/ST ಮಹಿಳೆಯರಿಗೆ ಅವರ ಆದಾಯ ಎಷ್ಟಿರಬೇಕು ಅಂತಂದ್ರೆ ವರ್ಷಕ್ಕೆ 2 ಲಕ್ಷ ಆದಾಯ ಇರಬೇಕು. ಇತ್ತು ಅಂತಂದ್ರೆ 2 ಲಕ್ಷ ಆದಾಯ ಅವ್ರಿಗೆ ಇತ್ತು ಅಂತಂದ್ರೆ ಅವರಿಗೆ ಈ ಒಂದು ಯೋಜನೆಯ ಮೊತ್ತ 1 ಲಕ್ಷದಿಂದ 3 ಲಕ್ಷದವರೆಗೆ ಅವರಿಗೆ ಸಿಗುತ್ತೆ. ಅಂದ್ರೆ 1 ಲಕ್ಷದಿಂದ 3 ಲಕ್ಷದವರೆಗೆ ಲೋನ್ ಸಿಗುತ್ತೆ. ಆ ಲೋನಲ್ಲಿ 50% ಅಷ್ಟು ಗೌರ್ಮೆಂಟೇ ಕಟ್ಟತ್ತೆ, ಅಂತಂದ್ರೆ ಮನ್ನಾ ಮಾಡತ್ತೆ ಅಂತ ಒಂದು ಲೆಕ್ಕ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು 3 ಲಕ್ಷ ರೂಪಾಯಿ ಅಮೌಂಟ್ ಸ್ಯಾಂಕ್ಷನ್ ಆದ್ರೆ, ಲೋನ್ ಅಮೌಂಟ್ ಸ್ಯಾಂಕ್ಷನ್ ಆದ್ರೆ 1.5 ಲಕ್ಷ ರೂಪಾಯಿ ಮನ್ನಾ ಆಗುತ್ತೆ. ಇನ್ನು 1.5 ಲಕ್ಷ ರೂಪಾಯಿ ನೀವು ಲೋನ್ ಅನ್ನ ಕಟ್ಟಬೇಕಾಗುತ್ತೆ. ಇದು ಯಾರಿಗೆ? SC/ST ಮಹಿಳೆಯರಿಗೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಜನರಲ್ ಮಹಿಳೆಯರಿಗೆ, ಅಂತಂದ್ರೆ ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ಮಹಿಳೆಯರಿಗೆ ಅವರ ಆದಾಯ ಮಿತಿ 1.5 ಲಕ್ಷ ರೂಪಾಯಿ ಅಂದ್ರೆ 1,50,000 ರೂಪಾಯಿ ಇತ್ತು ಅಂತಂದ್ರೆ ಅವರಿಗೆ ಸರ್ಕಾರದಿಂದ ಬರುವಂತಹ ಲೋನ್ ಅಮೌಂಟ್ ಎಷ್ಟು ಅಂತಂದ್ರೆ 3 ಲಕ್ಷ ರೂಪಾಯಿವರೆಗೂ ಬರುತ್ತೆ. ಆದರೆ ಅವರಿಗೆ 30% ಅಷ್ಟೇ ಗೌರ್ಮೆಂಟ್ ಅವರು ಸಹಾಯಧನನ ಕೊಡ್ತಾರೆ. ಎಷ್ಟು ಪರ್ಸೆಂಟೇಜ್? 30%. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 50% ಕೊಟ್ಟರೆ, ಸಾಮಾನ್ಯ ವರ್ಗದವರಿಗೆ ಅಂದ್ರೆ ಜನರಲ್ ಕ್ಯಾಸ್ಟ್ ಅವರಿಗೆ 30% ಅಷ್ಟೇ ಅವರು ಸಹಾಯಧನ ಕೊಡ್ತಾರೆ. ಅಂದ್ರೆ 3 ಲಕ್ಷ ರೂಪಾಯಿಯಲ್ಲಿ ಯಾರಿಗೆ ಸಾಮಾನ್ಯ ಜನರಿಗೆ 3 ಲಕ್ಷ ರೂಪಾಯಿಯಲ್ಲಿ 30% ನಿಮಗೆ ಸಾಲವನ್ನು ಮನ್ನಾ ಮಾಡ್ತಾರೆ. ಇನ್ನು ಉಳಿದಿದ್ದಕ್ಕೆ ನೀವು ಲೋನ್ ಕಟ್ಟಲೇಬೇಕು, ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಇರುತ್ತದೆ. ನೆಕ್ಸ್ಟ್ ಒಂದು ಯೋಜನೆ ಬಂದ್ಬಿಟ್ಟು ಚೇತನ ಯೋಜನೆ. ಈ ಒಂದು ಯೋಜನೆ ಯಾರಿಗೆ ಅಂತಂದ್ರೆ ಮದನಿತ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳಿಗೆ ಕೈಗೊಳ್ಳಲು ₹30,000 ಸಹಾಯಧನ ನೀಡಲಾಗುತ್ತಿದೆ. ವಯೋಮಿತಿ 18 ವರ್ಷ ಮೇಲ್ಪಟ್ಟು. ಇನ್ನೊಂದು ಗಮನಿಸಬೇಕು, ಚೇತನ ಯೋಜನೆ ಅಂತಂದ್ರೆ ಏನು ಅಂತಂದ್ರೆ ಮದನಿತ ಅಂದ್ರೆ ಅರ್ಥ ಮಾಡ್ಕೊಂಬಿಡಿ. ಇದಕ್ಕೆ ಸರ್ಕಾರದವರು ಒಂದು ಬೇರೆ ಒಂದು ಅರ್ಥ ಇಟ್ಕೊಂಡು, ಅಂದ್ರೆ ಬೇರೆ ಒಂದು ಇದಕ್ಕೆ ಮದನಿತ ಅಂತ ಒಂದು ಬಹಳಷ್ಟು ಪ್ರಮುಖ ಒಂದು ಪದವನ್ನು ಕೊಟ್ಟಿದ್ದಾರೆ. ಮದನಿತ ಅಂದ್ರೆ ಯಾರು ಅಂತಂದ್ರೆ ಲೈಕ್ ದೇವದಾಸಿಗಳು. ಇನ್ನೊಂದು ಹೇಳೋದಾಯ್ತಂತಂದ್ರೆ ಸೆಕ್ಸ್ ವರ್ಕರ್ಸ್ ಅಂತ ಹೇಳ್ತಾರಲ್ಲ ಮಹಿಳೆಯರು, ಅವರಿಗೆ ಒಂದು ಯೋಜನೆಯು ಹೆಲ್ಪ್ ಆಗಲಿ ಅಂತ ಹೇಳಿ ಈ ಒಂದು ಯೋಜನೆನ ಕೊಟ್ಟಿದ್ದಾರೆ. ಯಾವುದು? ಚೇತನ ಯೋಜನೆ. ಅವರಿಗೆ 30,000 ರೂಪಾಯಿ ಸಹಾಯಧನ ಕೊಡ್ತಾರೆ. ಇದು ಲೋನ್ ಅಲ್ಲ, ಸಹಾಯಧನ.
ಇದಕ್ಕೆ ಬೇಕಾಗುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿಕೊಂಡು ನೀವು ಅರ್ಜಿಯನ್ನು ಹಾಕಿದ್ರೆ ನಿಮಗೆ ಖಂಡಿತವಾಗಿಯೂ ಯಾರಿಗೆ ಮದನಿತ ಮಹಿಳೆಯರಿಗೆ ನಾನು ಹೇಳಿದ್ನಲ್ಲ ನಾನು ಅಂತ ಮಹಿಳೆಯರಿಗೆ 30,000 ರೂಪಾಯಿ ಸಹಾಯಧನ ಕೊಡ್ತಾರೆ. ಅದಕ್ಕೆ ಅಂತಂದ್ರೆ ಅವರು ಒಂದು ಆದಾಯೋತ್ಪನ್ನ ಚಟುವಟಿಕೆಗಳು ಲೈಕ್ ಅಂಗಡಿ ಮಾಡ್ತಾ ಇದ್ರೆ ಏನಾದರೂ ವ್ಯಾಪಾರ ಮಾಡ್ತಾ ಇದ್ರೆ ಅವರಿಗೆ 30,000 ರೂಪಾಯಿ ಸಹಾಯಧನ ಕೊಡ್ತಾರೆ. ಆ ಒಂದು ಯೋಜನೆಗೆ ಏನ್ ಬೇಕಾಗುತ್ತೆ ಆ ಮಾಹಿತಿ ತಿಳ್ಕೊಂಡು ನೀವು ಅರ್ಜಿ ಹಾಕೊಂಡು ಸಹಾಯಧನ ತಗೊಳ್ಬಹುದು. ಮೂರನೇ ಯೋಜನೆ ಬಂದ್ಬಿಟ್ಟು ಧನಶ್ರೀ ಯೋಜನೆ. ಮೂರನೇ ಯೋಜನೆ ಬಂದ್ಬಿಟ್ಟು ಧನಶ್ರೀ ಯೋಜನೆ. ಇಲ್ಲಿ ನೋಡಿ, ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು 30,000 ರೂಪಾಯಿ ಸಹಾಯಧನ ನೀಡಲಾಗುತ್ತದೆ. ವಯೋಮಿತಿ 18 ವರ್ಷದಿಂದ 60 ವರ್ಷಗಳು. ನೋಡಿ, ಧನಶ್ರೀ ಯೋಜನೆಯಲ್ಲಿ ಬಂದ್ಬಿಟ್ಟು ಮಹಿಳೆಯರಿಗೆ, ಪ್ರತಿಯೊಬ್ಬ ಮಹಿಳೆಯರಿಗೆ ಉದ್ಯೋಗ ಮಾಡಲು 30,000 ರೂಪಾಯಿ ಧನ ಸಹಾಯನ ಕೊಡ್ತಾರೆ. ಅಂದ್ರೆ 30,000 ರೂಪಾಯಿ ಗೌರ್ಮೆಂಟ್ ಇಂದ ಅಮೌಂಟ್ ಕೊಡ್ತಾರೆ. ಉದ್ಯೋಗ ಮಾಡಿದ್ರೆ ಏನಾದ್ರು ಒಂದು ಅಂಗಡಿ ಇಟ್ಕೊಳ್ಳೋದಾಗಲಿ, ಏನಾದ್ರು ಉದ್ಯೋಗ, ಬಟ್ಟೆ ಅಂಗಡಿ, ಬಳೆ ಅಂಗಡಿ, ಹೋಟೆಲ್, ಏನೇ ಒಂದು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ, 30,000 ರೂಪಾಯಿ ಸಹಾಯನ ಕೊಡ್ತಾರೆ. ಇದು ಲೋನ್ ಅಮೌಂಟ್ ಅಲ್ಲ, ಇದನ್ನು ಕಟ್ಟಬೇಕಾಗಿಲ್ಲ. ಓಕೆನಾ? ಅದು ವಯೋಮಿತಿ ಎಷ್ಟಿರಬೇಕು ಅಂತಂದ್ರೆ 18 ವರ್ಷದಿಂದ 60 ವರ್ಷ ಆಗಿರಲೇಬೇಕು. ನಾನು 18 ವರ್ಷದ ಒಳಗೆ ಇಟ್ಕೊಂಡು ಅರ್ಜಿ ಹಾಕಿದ್ರೆ ಬರಲ್ಲ. 18 ವರ್ಷದಿಂದ ಇಟ್ಕೊಂಡು 60 ವರ್ಷದವರೆಗೂ ಇದ್ರೆ ಈ ಒಂದು ಯೋಜನೆ ಪ್ರಯೋಜನ ತಗೊಳ್ಬಹುದು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ. ಲಿಂಗತ್ವ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಥರ್ಡ್ ಜೆಂಡರ್ಸ್, ಮಂಗಳಮುಖಿಯರಿಗೆ. ಓಕೆನಾ? ಮಂಗಳಮುಖಿಯರಿಗೆ ಅವರಿಗೆ ಆದಾಯೋತ್ಪನ್ನ ಚಟುವಟಿಕೆ ಕೈಗೊಳ್ಳಲು 30,000 ರೂಪಾಯಿ ಸಹಾಯಧನ ನೀಡಲಾಗುತ್ತದೆ ಸರ್ಕಾರದಿಂದ. ಅಂತಂದ್ರೆ ಅವ್ರು ಏನಾದ್ರೂ ಒಂದು ವ್ಯಾಪಾರ ಉದ್ಯೋಗ ಮಾಡ್ತಾರೆ ಅಂತಂದ್ರೆ ಅವರಿಗೆ 30,000 ರೂಪಾಯಿ ಸಹಾಯಧನ ಕೊಡ್ತಾರೆ. ಇದು ಯಾವ ಲೋನ್ ಅಲ್ಲ, ಇದು ಒಳ್ಳೆ ರಿಟರ್ನ್ ಕಟ್ಟಬೇಕಾಗಿಲ್ಲ. ಓಕೆನಾ? ಲಾಸ್ಟ್ ಯೋಜನೆ ನೆಕ್ಸ್ಟ್ ಒನ್, ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ. ಅಂತಂದ್ರೆ ಮಾಜಿ ದೇವದಾಸಿಯರು ಅಂದ್ರೆ ಇಲ್ಲಿ ವರ್ಷನೂ ಮೆನ್ಷನ್ ಮಾಡಿದ್ದಾರೆ. ಯಾವ ವರ್ಷ ನೋಡಿ, 1993ರಿಂದ 94 ಮತ್ತು 2007-8ರ ಸಮೀಕ್ಷೆಯಲ್ಲಿ ಗುರುತಿಸಿರುವ ಮಾಜಿ ದೇವದಾಸಿ ಮಹಿಳೆಯರಿಗೆ ಆದಾಯೋತ್ಪನ್ನ ಚಟುವಟಿಕೆ ಕೈಗೊಳ್ಳಲು 30,000 ರೂಪಾಯಿ ಸಹಾಯಧನಗಳನ್ನು ನೀಡಲಾಗುತ್ತದೆ. ಅಂತಂದ್ರೆ ಈ ಒಂದು ಸಾಲಿನಲ್ಲಿ 1993, 94 ಮತ್ತು 2007, 2008ರಲ್ಲಿ ಇವರು ದೇವದಾಸಿಗಳು ಅಂತೇಳಿ ಗೌರ್ಮೆಂಟ್ ಇಂದ ಸರ್ಟಿಫೈಡ್ ಆಗಿರುವಂತಹ ದೇವದಾಸಿ ಅವರಿಗೆ 30,000 ರೂಪಾಯಿ ಸಹಾಯಧನ ಕೊಡ್ತಾರೆ ಗೌರ್ಮೆಂಟ್ ಇಂದ. ಅವ್ರು ಏನಾದ್ರೂ ಉದ್ಯೋಗ ಮಾಡ್ತಾ ಇದ್ರೆ, ವ್ಯಾಪಾರ ಮಾಡ್ಬೇಕಂತಿದ್ರೆ ಅವರಿಗೆ ಸಹಾಯಧನ 30,000 ರೂಪಾಯಿ ಸಹಾಯಧನ ಕೊಡ್ತಾರೆ. ಈ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾವ ರೀತಿ ಹೇಳಿದ್ರೆ ಕೇರ್ಫುಲ್ ಆಗಿ ಕೇಳ್ಕೊಂಡು ನೀವು ಅದೇ ರೀತಿ ಅರ್ಜಿ ಹಾಕಿದ್ರೆ ನಿಮಗೆ ಡೆಫಿನೆಟ್ಲಿ ನಿಮ್ಮ ಅಮೌಂಟ್ ನಿಮಗೆ ಬರುತ್ತೆ. ನೋಡಿ, ಈ ಒಂದು 5 ಯೋಜನೆಗಳ ಬಗ್ಗೆ ನಾನು ಇಲ್ಲಿವರೆಗೂ ಹೇಳಿದ್ದೀನಿ. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ಕರ್ನಾಟಕವನ್ನು ಮತ್ತು ಬೆಂಗಳೂರನ್ನು ಗ್ರಾಮವನ್ನು ಆ ಒಂದು ಕೇಂದ್ರಗಳಲ್ಲೇ ಇದು ಇರೋದು. CSC ಸೆಂಟರ್ ಇಲ್ಲ ಅಂತ ಅನ್ಸುತ್ತೆ. ಇದ್ರೂ ನೋ ಪ್ರಾಬ್ಲಮ್, ನೀವು ಅಲ್ಲಿ ಅರ್ಜಿಯನ್ನ ಹಾಕೊಳ್ಬಹುದು. ಈ ವಿಡಿಯೋನ ಎಲ್ಲ ಮಹಿಳೆಯರ ಒಂದು ಗ್ರೂಪ್ಗಳಿಗೂ ಸೆಂಡ್ ಮಾಡಿ, ಹಾಗೂ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗೂ, ನಿಮ್ಮ ಫ್ರೆಂಡ್ಸ್ಗೂ ಸೆಂಡ್ ಮಾಡಿ. ಏನಾದರೂ ಇದರಲ್ಲಿ ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಧನ್ಯವಾದಗಳು.